ಕಾಸೆಲ್ ಆ್ಯಂಡ್ ಲೇವಿಸ್ ಅಪ್ರೋಚ್. ಏನು ಮಾಡಬೇಕು? ಆ ಕಾಸೆಲ್ ಆ್ಯಂಡ್ ಲೇವಿಸ್ ಅಪ್ರೋಚ್ ಏನು ಹೇಳುತ್ತಪ್ಪ ಅಂತಂದರೆ, ಎವ್ರಿ ಒನ್ ಶುಡ್ ಒಬೇ ಆಕ್ಟೇಟ್ ರೂಲ್. ಓಕೆ, ಆಕ್ಟೇಟ್ ರೂಲ್ ಅಂದರೆ ಏನು? ಐದರ್ ಇಟ್ ಮೇ ಬಿ 2 electrons or it may be 8 electrons in the valence shell, then only the atom or a molecule get stable. Okay, everyone according to Causal and Lewis approach. ಏನು ಹೇಳುತ್ತೆ Causal and Lewis approach? Everyone should attain, okay, everyone wants to attain stable octet structure. Okay, this is the main theme of Causal and Lewis, or main statement of Causal and Lewis approach. Okay, ಈಗ ಆಕ್ಟೇಟ್ ಸ್ಟ್ರಕ್ಚರ್ನ ಒಬೆ ಮಾಡಬೇಕು ಅಂತ ಹೇಳಿದೆ. ಹೌ ವಿಲ್ ಗೆಟ್ ಒಬೆ ಮೀನ್ಸ್ ಏನಂತ ಅಂದರೆ, ಹೌ ಶುಡ್ ದೇ ಅಟೈನ್ ಸ್ಟೇಬಲ್ ಆಕ್ಟೇಟ್. ಹೌ ಶುಡ್ ದೇ ಅಟೈನ್, ಶುಡ್ ದೇ ಮೀನ್ಸ್ ಆಟಮ್ ಆರ್ ಎ ಮಾಲಿಕ್ಯೂಲ್. ಓಕೆ, how should they attain stable octet? There are three main process, or there are three main ways. Okay, there are three main ways. In that, the first way is ionic bond. Okay, generally the first way is through ionic bond. Okay, ಅಂದರೆ ಏನಂತ, ಹೇಗೆ ಸ್ಟೇಬಲ್ ಆಕ್ಟೇಟ್ ಸ್ಟ್ರಕ್ಚರ್ಸ್ನ ಎಲಿಮೆಂಟ್ಸ್ಗಳು ಫಾರ್ಮ್ ಮಾಡ್ತವೆ, ಹೇಗೆ ಆಕ್ಟೇಟ್ ಸ್ಟ್ರಕ್ಚರ್ಸ್ನ ಫಾರ್ಮೇಷನ್ ಮಾಡ್ತವೆ, ಹೇಗೆ ಮಾಲಿಕ್ಯೂಲ್ ಫಾರ್ಮೇಷನ್ ಆಗುತ್ತೆ ಅನ್ನೋದಕ್ಕೆ ದೇರ್ ಆರ್ 3 ಮೇನ್ ವೇಸ್. ಇನ್ ದಟ್ ದ ಫಸ್ಟ್ ವೇ ಈಸ್ ದ ಫಾರ್ಮೇಷನ್ ಆಫ್ ಅಯಾನಿಕ್ ಬಾಂಡ್. ಗೆಟ್ ಇಟ್? ಇಟ್ ಈಸ್ ಲೈಕ್ ಅರೇಂಜ್ ಮ್ಯಾರೇಜ್. ಓಕೆ, ಯಾವ ರೀತಿ ಅಂತ ಅಂದರೆ, ಇಟ್ ಈಸ್ ಲೈಕ್ ಅರೇಂಜ್ ಮ್ಯಾರೇಜ್. ಲೈಕ್ ಅರೇಂಜ್ ಮ್ಯಾರೇಜ್ ಏನಿರುತ್ತೆ ಅರೇಂಜ್ ಮ್ಯಾರೇಜ್ ಅಲ್ಲಿ? ಗಿವಿಂಗ್ ಅಂಡ್ ಟೇಕಿಂಗ್. ಓಕೆ, ಅರೇಂಜ್ ಮ್ಯಾರೇಜ್ ಅಲ್ಲಿ ಏನಿರುತ್ತಪ್ಪ, ಒಂದು ಹೆಣ್ಣಿಗೆ ಇಷ್ಟು ಕೊಡ್ತೀವಿ ಅಂತಂದ್ರೆ ಹುಡುಗನ ಕಡೆ ಇಷ್ಟು ಕೊಡ್ತಾರೆ, ಹುಡುಗಿ ಕಡೆ ಇಷ್ಟು ಕೊಡ್ತಾರೆ, ಲೈಕ್ ದಟ್, ಕೊಡೋದು ತಗೊಳ್ಳೋದು, ಅದನ್ನ ನಾವು ಅರೇಂಜ್ ಮ್ಯಾರೇಜ್ ಅಂತೇಳಿ ಕರಿತೀವಲ್ಲ. ಹ್ಯಾಸ್ ಲೈಕ್ ದಟ್ ಇಯರ್ ಅಯಾನಿಕ್ ಬಾಂಡ್ ಫಾರ್ಮೇಷನ್ ಹೇಗಾಗುತ್ತೆ ಅಂತಂದ್ರೆ, ಗಿವಿಂಗ್ ಅಂಡ್ ಟೇಕಿಂಗ್ ರಿಲೇಶನ್ಶಿಪ್. ಓಕೆ, ದಟ್ ವಿ ಕ್ಯಾನ್ ಸಿ. ಓಕೆ, for example, I am taking one boy. Okay, that is boy, this is a girl. Okay, here what happened? Giving and taking relation. Okay, giving and taking relation, we call it as arranged marriage. Okay, giving and taking relation, giving and taking relation. Okay, that we call it as arranged marriage. In case of ionic bond, I am taking one example, sodium. All of you know the sodium. It gives, already you know what is the atomic number of sodium? That is 11, you know. Okay, the electrons, the first shell having 2 electrons, the second shell having 8 electrons, the third shell has 1 electron. Okay, it gets stable. It will form octet ಮಾಡಬೇಕು ಅಂತ ಅಂದ್ರೆ, ಔಟರ್ ಶೆಲ್ ಅಲ್ಲಿ 8 ಎಲೆಕ್ಟ್ರಾನ್ಸ್ ಇರಬೇಕು ಅಂದ್ರೆ ಏನು ಮಾಡಬೇಕು? ಸೋಡಿಯಂ ಅಲ್ಲಿ ಇರ್ತಕ್ಕಂಥ ಒಂದು ವೇಲೆನ್ಸ್ ಎಲೆಕ್ಟ್ರಾನ್ಸ್ ನ ಕೊಡಬೇಕು. ಓಕೆ, ಗೊತ್ತಾಗ್ತಿದ್ಯಾ? ಕೊಟ್ಟಾಗ ಏನಾಗುತ್ತೆ? ಗಿವಿಂಗ್ ಅಂದ್ರೆ ಬೇರೆದಕ್ಕೆ ಕೊಡಬೇಕು, ಡೊನೇಟ್ ಮಾಡಬೇಕು. ಓಕೆ, ಹಿಯರ್ ವಾಟ್ ಹ್ಯಾಪನ್? ಸೋಡಿಯಂ ಕೊಟ್ಟಾಗ ಒಂದು ಎಲೆಕ್ಟ್ರಾನ್ ನಾವು ಕೊಡ್ತಿದೆ ಅಂತ ಅಂದ್ರೆ ಇಟ್ ಗೆಟ್ಸ್ ಪಾಸಿಟಿವ್ ಚಾರ್ಜ್. ಓಕೆ, ಎಲೆಕ್ಟ್ರಾನ್ ನ ಕಳ್ಕೊಂತಿದೆ ಅಂತ ಅಂದ್ರೆ ಪಾಸಿಟಿವ್ ಚಾರ್ಜ್ ಬರುತ್ತೆ. ಅದೇ ಎಲೆಕ್ಟ್ರಾನ್ ಅಡಿಷನ್ ಆಗ್ತಿದೆ ಅಂತ ಅಂದ್ರೆ ನೆಗೆಟಿವ್ ಚಾರ್ಜ್ ಬರುತ್ತೆ. ಅಂದ್ರೆ ನಂಬರ್ ಆಫ್ ಎಲೆಕ್ಟ್ರಾನ್ ಇನ್ಕ್ರೀಸ್ ಆಗ್ತಿದೆ ಅಂತಂದ್ರೆ ನೆಗೆಟಿವ್ ಚಾರ್ಜ್ ಇನ್ಕ್ರೀಸ್ ಆಗ್ತಿದೆ ಅಂತ. ಅದೇ ಎಲೆಕ್ಟ್ರಾನ್ ನ ಕಳ್ಕೊಂತಿದೆ ಅಂತಂದ್ರೆ ಪಾಸಿಟಿವ್ ಚಾರ್ಜ್ ಡೆವಲಪ್ ಆಗ್ತಿದೆ ಅನ್ನೋದು ನಿಮಗೆ ಗೊತ್ತಿದೆ. ಓಕೆ, ಆಫ್ಟರ್ ಗಿವಿಂಗ್ 1 ಎಲೆಕ್ಟ್ರಾನ್, ಓಕೆ, 1 ಎಲೆಕ್ಟ್ರಾನ್ ನ ಕೊಟ್ಟಾಗ ಸೋಡಿಯಂ ಗೆಟ್ ಪಾಸಿಟಿವ್ ಚಾರ್ಜ್. ಗೆಟ್ ಇಟ್? ಅಂಡ್ ದೆನ್ this electron is taking by chlorine, because chlorine has 1 less electron. ಗೊತ್ತಿದೆ ಅಲ್ವಾ? ಓಕೆ, ಈಗ ಏನಾಯ್ತು? here sodium has 2,8. in outermost shell ಅಲ್ಲಿ ಎಷ್ಟಿದೆ? 8 electrons ಇದೆ. that's why it get octet. ಏನ ಫಾರ್ಮೇಷನ್ ಮಾಡ್ತು? octet complete structure ಆಯ್ತು. then this sodium plus Na plus is stable.
7. Get it? 2, 8, 7. After here ಏನಾಗ್ತಿದೆ, ಒಂದು ಎಲೆಕ್ಟ್ರಾನ್ ರಿಮೂವ್ ಆಗ್ತಿದೆ, ಇಲ್ಲಿ ಅಡಿಷನ್ ಆಗ್ತಿದೆ. ಆಫ್ಟರ್ ಟೇಕಿಂಗ್ 1 ಎಲೆಕ್ಟ್ರಾನ್, ಅಡಿಷನ್ ನಾವು ಏನ್ ಮಾಡ್ತೀವಿ, ಒಂದು ಎಲೆಕ್ಟ್ರಾನ್ ನ ಅಡಿಷನ್ ಮಾಡ್ತಾ ಇದ್ದೀವಿ ಕ್ಲೋರಿನ್ಗೆ. ಏನಾಯ್ತು, ಕ್ಲೋರಿನ್ ನಲ್ಲಿ ಏನ್ ಡೆವಲಪ್ ಆಯ್ತು, ಅಡಿಷನ್ ಆಫ್ ಎಲೆಕ್ಟ್ರಾನ್ ಆಗ್ತಿದೆ ಅಂದ್ರೆ ನಾನು ಏನಂತ ಹೇಳಿದೆ ಅಂದ್ರೆ ನೆಗೆಟಿವ್ ಚಾರ್ಜ್ ಕ್ಲೋರಿನ್ ಮೇಲೆ ಡೆವಲಪ್ ಆಗ್ತಿದೆ. ಓಕೆ, ಹಿಯರ್ ಕ್ಲೋರಿನ್ ಗೆಟ್ ನೆಗೆಟಿವ್ ಚಾರ್ಜ್ ಅಂದ್ರೆ ನಂಬರ್ ಆಫ್ ಎಲೆಕ್ಟ್ರಾನ್ಸ್ ಇನ್ಕ್ರೀಸ್ ಆಯ್ತು. ಇಲ್ಲಿ 2, 8, 7 ಇದ್ದಿದ್ದು 2, 8, 8 ಆಯ್ತು. Get it? 2, 8, 8. Here the outermost shell, it has one less electron to form an octet structure. Get it? That's why this chlorine, okay, chlorine alone is unstable. After addition of 1 electron by taking from sodium, it get 8 electrons in the valence shell. That's why the Cl minus is stable. Get it? Okay. Here ಏನಾಯ್ತು, it form octet. Octet na octet complete ಆಯ್ತು Cl minus. That we can write. ಹೇಗೆ ನಾವು write ಮಾಡಬಹುದು, ಹೇಗೆ ಬರಿಬಹುದು ಅಂತಂದ್ರೆ, you know that the positive and negative charge, you know that the positive and negative charge attract each other. You know, like poles are repel each other, unlike poles are attract each other. As like that in chemistry, the unlike charges means positive and negative charges attract each other. The negative positive are repel each other. ನಿಮಗೆ ಗೊತ್ತಿದೆ ಇದು ಎಲೆಕ್ಟ್ರಾನ್ ಮೂವ್ಮೆಂಟ್ಸ್ ಕರೆಂಟ್ ಅಲ್ಲಿ ಹೇಗೆ ಪಾಸ್ ಆಗುತ್ತೆ ಅದೆಲ್ಲ ನಿಮಗೆ ಏನು ಪ್ರೀವಿಯಸ್ ನಾಲೆಡ್ಜ್ ಅಲ್ಲಿ ನಿಮಗೆ ಗೊತ್ತಿದೆ. ಅಂದ್ರೆ ಪಾಸಿಟಿವ್ ಅಂಡ್ ನೆಗೆಟಿವ್ ಚಾರ್ಜಸ್ ಏನಾಗುತ್ತೆ, can't be present away from each other. ಅಂದ್ರೆ ಅವೇ ದೂರ ಇರೋದಿಲ್ಲ, they can together. Okay, ಏನು ಪಾಸಿಟಿವ್ ಅಂಡ್ ನೆಗೆಟಿವ್ ಚಾರ್ಜಸ್ they can't be present away from each other. Okay, they quickly combine with each other. Okay, they quickly combine with each other ಅಂತಂದ್ರೆ they quickly combine with each other means what? Combine with each other. Get it? Then Na plus and Cl minus, it will form what? It will form, that is என்ன formation ಮಾಡುತ್ತೆ, NaCl. Get it? NaCl ನ formation ಮಾಡುತ್ತೆ. Okay, the here is also bond. Na ಮತ್ತೆ Cl ಮಧ್ಯ ಬಾಂಡ್ ಇದೆ. that we call it as ಏನಂತ ಕರಿತೀವಿ, ಅಯೋನಿಕ್ ಬಾಂಡ್ ಆರ್ ಎಲೆಕ್ಟ್ರೋಸ್ಟಾಟಿಕ್ ಬಾಂಡ್ ಅಂತ ಹೇಳಿ ಕೂಡ ಕರಿತೀವಿ. ಏನಂತ ಕರಿತೀವಿ, ಅಯೋನಿಕ್ ಬಾಂಡ್ ಆರ್ ಎಲೆಕ್ಟ್ರೋವೇಲೆಂಟ್ ಅಂತ, ಅಯೋನಿಕ್ ಬಾಂಡ್ ಆರ್ ಎಲೆಕ್ಟ್ರೋವೇಲೆಂಟ್ ಬಾಂಡ್. ಓಕೆ, then what is ionic or electrovalent bond? Ionic or electrovalent bond. ಹಾಗಾದ್ರೆ electrovalent or ionic bond ಅಂದ್ರೆ ಏನು? Okay, it is here ionic bond also, it has some force of attraction and there is a love between Na and Cl. Okay na, ಅಲ್ಲೂ ಕೂಡ ಏನಿದೆ, some force of attraction ಇದೆ. Then how we will define the ionic or electrovalent bond? The force of attraction that holding cation. Okay, the force of attraction that holding ಏನನ್ನ ಹೋಲ್ಡ್ ಮಾಡುತ್ತೆ, that holding cation and anion. The force of attraction that holding cation and anion together, known as ionic or electrovalent bond.
Get it? This is about the ionic bond. Are you clear with this? This is ionic approach. Okay. This is the first approach to get octet structure. Okay. How octet structure will form means this is one of the way by forming a ionic or electrovalent bond. Then we are going to the next, that is the second approach ಯಾವುದು ಅನ್ನೋದನ್ನ ನೋಡೋಣ. Okay. It is like love marriage. Okay na? It is like love marriage. ನಾನು ಯಾಕೆ ಈ ತರ ವರ್ಡ್ಸ್ ನ ಯೂಸ್ ಮಾಡ್ತಿದ್ದೀನಿ ಅಂತ ಅಂದ್ರೆ ನಿಮಗೆ ಶಾಶ್ವತವಾಗಿ ನಿಮ್ಮ ತಲೆಯಲ್ಲಿ ನೆನಪಿರಲಿ ಅಂತೇಳಿ. ಗೊತ್ತಾಗ್ತಿದ್ಯಾ? Ionic bond is arranged marriage. Okay, arranged marriage ಅಂತಂದ್ರೆ ಗಿವಿಂಗ್ ಅಂಡ್ ಟೇಕಿಂಗ್. ಓಕೆ, ಒಂದು ಎಲೆಕ್ಟ್ರಾನ್ ನ ಕೊಡೋದು, ಇನ್ನೊಂದು ಎಲೆಕ್ಟ್ರಾನ್ ನ ತಗೊಳ್ತಕ್ಕಂಥದ್ದು, ಅದನ್ನ ನಾವು ಅರೇಂಜ್ ಮ್ಯಾರೇಜ್ ಅಂತ ಹೇಳಿ ಕರಿತೀವಿ. ದಟ್ ಈಸ್ ಅಯಾನಿಕ್ ಬಾಂಡ್ ಫಾರ್ಮೇಷನ್. ಓಕೆ, ಹಿಯರ್ ಐ ಆಮ್ ಡಿಸ್ಕಸಿಂಗ್ ಅಬೌಟ್ ದ ಸೆಕೆಂಡ್ ಅಪ್ರೋಚ್ ಈಸ್ ಲೈಕ್ ಲವ್ ಮ್ಯಾರೇಜ್. ಓಕೆ, ಏನು ಮೇಡಮ್ ಹಿಂಗೆ ಕರಿತಾ ಇದ್ದಾರೆ ಲವ್ ಮ್ಯಾರೇಜ್ ಅಂತ ಅಂತಂದ್ರೆ ಹಿಯರ್ ಶೇರಿಂಗ್ ಆಗ್ತಕ್ಕಂಥದ್ದು. ಅಂದ್ರೆ ಲವ್ ಮ್ಯಾರೇಜಸ್ ಅಲ್ಲಿ ಏನಿರುತ್ತೆ, ಹುಡುಗ ಹುಡುಗಿ ಶೇರ್ ಮಾಡ್ಕೊಳ್ತಾರೆ ಆ ತರ ಕಾನ್ಸೆಪ್ಟ್. ಓಕೆನಾ? ಹಿಯರ್ ದ ಸೆಕೆಂಡ್ ಅಪ್ರೋಚ್ ಈಸ್ ಲೈಕ್, ದಟ್ ಈಸ್ ಲೈಕ್ ಲವ್ ಮ್ಯಾರೇಜ್. ಇದನ್ನೇ ಬರಿಬೇಡಿ ಆಮೇಲೆ ಎಕ್ಸಾಮ್ ಅಲ್ಲಿ, ಆನ್ಯುವಲ್ಸ್ ಅಲ್ಲಿ. ಓಕೆನಾ? ಬರೆದ್ರೆ ಮಾರ್ಕ್ಸ್ ಸಿಗೋದಿಲ್ಲ. ಜಸ್ಟ್ ಫಾರ್ ಯುವರ್ ರಿಮೆಂಬರಿಂಗ್. ಓಕೆ, ಇಟ್ ಈಸ್ ದ ಸೆಕೆಂಡ್ ಅಪ್ರೋಚ್, ದಟ್ ಈಸ್ ಕೋವೆಲೆಂಟ್ ಬಾಂಡ್. ಏನು? ಕೋವೆಲೆಂಟ್ ಬಾಂಡ್. Here the sharing of electrons takes place. Sharing a pair of electrons. ಒಂದು ಬಾಂಡ್ ನ ಫಾರ್ಮೇಷನ್ ಆಗಬೇಕು ಅಂತಂದ್ರೆ ಎಷ್ಟು ಎಲೆಕ್ಟ್ರಾನ್ ಇರಬೇಕು? ಈ ಬಾಂಡ್ ಅಲ್ಲಿ 2 ಎಲೆಕ್ಟ್ರಾನ್ಸ್ ಇದ್ರೆ ನಾವೇನಂತ ಕರಿತೀವಿ? ಒಂದು ಬಾಂಡ್ ಅಂತ ಹೇಳಿ ಕರಿತೀವಿ. Here the sharing a pair of electrons ಅಂತ ಹೇಳಿ ಕರಿತೀವಿ. ಲವ್ ಮ್ಯಾರೇಜ್ ಮೀನ್ಸ್ ಶೇರಿಂಗ್ ಈಚ್ ಅದರ್. ಈಗೇನು, ನೀವು ಇಬ್ರು ಫ್ರೆಂಡ್ಸ್ ಒಂದು ಲಂಚ್ ಬಾಕ್ಸ್ ಅಲ್ಲಿ ಒಂದು ಫ್ರೆಂಡ್ ಊಟ ಏನ್ ಮಾಡ್ತೀರಾ, ನೀವು ಫ್ರೆಂಡ್ಸ್ಗಳೆಲ್ಲ ಕೂತ್ಕೊಂಡಾಗ ಏನು ಮಾಡ್ತೀರಾ, ಶೇರ್ ಮಾಡ್ಕೊಂಡು ತಿಂತೀರಲ್ವಾ? ಹ್ಯಾಸ್ ಲೈಕ್ ದಟ್. ಓಕೆನಾ? ಹಿಯರ್ ವಾಟ್ ಹ್ಯಾಪನ್ಸ್ ಇನ್ ದಿಸ್ ಕೇಸ್, ಐ ಆಮ್ ಟೇಕಿಂಗ್ ಎಕ್ಸಾಂಪಲ್, ದಟ್ ಈಸ್ H2 ಮಾಲಿಕ್ಯೂಲ್. ಓಕೆ, H2 ಮಾಲಿಕ್ಯೂಲ್. ಐ ಆಮ್ ಟೇಕಿಂಗ್ hydrogen, single hydrogen having single electron and the other hydrogen having a single electron. These are not happy alone. Okay, these are not happy alone. Why? Because it does not have a duplet or octet structure. Already you know. They want to do stable. Okay, they are eagerly get stable. What they will do? They share electrons. Okay, this hydrogen take this electron and it will form H. You know, 2 electrons ಆಗುತ್ತೆ. Then it is duplet. Okay, already you know. Here the both electrons are hydrogen single. This hydrogen does not have duplet. This hydrogen does not have duplet. What they will do? Here what happened? This hydrogen belongs to, and this hydrogen having 1 electron, this hydrogen having 1 electron. This electron belongs to this hydrogen also. For this hydrogen, this electron belongs to this hydrogen also. Means to get duplet, what they will do? They are sharing they are sharing their electrons to both. Means these 2 electrons belongs to both the hydrogen. Get it? The 2 electrons belongs to both hydrogen. Then it will form in a formation ಮಾಡುತ್ತೆ duplet complete. Get it? Duplet complete. This hydrogen we can write this like this. Says a bond. Here this bond having 2 electrons. This we call it as sharing. This bond, these 2 electrons sharing ಅಂತ ಹೇಳಿ ಕರಿತೀವಿ. Okay, then what type of bond it is means this is a covalent bond. Get it? Covalent bond. Then how we will define this covalent bond is sharing a pair of electrons. Sharing a pair of electrons. Sharing a pair of electrons with each other. Sharing a pair of electrons with
each other. Each other. Get it? Sharing a pair of electrons with each other and it form. End formation ಮಾಡ್ತು ಈಗ HH separate ಆಗಿದ್ದು it will form H2. What we call it as? And it will form a molecule. Get it? And it will form a molecule. Got it? This we call it as covalent bond. ಅಂದ್ರೆ ಶೇರಿಂಗ್ ಟೇಕ್ಸ್ ಪ್ಲೇಸ್ ಆಗೋದನ್ನ ನಾವು ಕೋವೆಲೆಂಟ್ ಬಾಂಡ್ ಅಂತ ಹೇಳಿ ಕರಿತೀವಿ. ಆರ್ ಯು ಕ್ಲಿಯರ್ ವಿತ್ ದಿಸ್? ಓಕೆ, ದೆನ್ ಗೋ ಟು ದ ಥರ್ಡ್ ವೇ. ಓಕೆ, ಥರ್ಡ್ ವೇ ಟು ಫಾರ್ಮ್ ಆಕ್ಟೇಟ್. ಓಕೆನಾ? ಅದನ್ನ ನೋಡೋಣ.